सलाम अलैकुम। हाँ नहीं साहब, हर वर्ष ऐसे साथ देखो, 2.5 फुट पानी है घर में। मैं ये पावन है साला कैसा वो को मेरे मैं भी एक मेरे जो 2 जन रहते हैं भी कौन रहते बैठना गिटना दूर दूर रहते हूँ ना कि हम लोग जाते थे। देखो पानी पूरा तिजोरी गिजोरी घर में था, सामान सब जो बोकरा फिर रहा। मुझे आने वाले ने अचानक आज बाजू बाजू वाले चक्कर बोल को मुझे लगा क्या कुछ उम्र पटाए। हर वर्ष ऐसा देखो साहब, तुम क्या करना बोलो। मैं जोरमर ऐसा ले वो बुढ़ी, मैं बुढ़ी कहाँ उठाने आता बोलो। हाँ कितने साल से हो रहा है? अयो ये 6-7 साल से हो रहा है ऐसे हालत। कौन ये करने वाले नहीं सब, क्या करते हैं बोलो। क्या तुम्हारा नाम? खाजा साहब बेलगुर की। एरिया का नाम? ये ना काम ये बम्मापुर ओणे ये ओडुबली फुल पास देखो साहब। ಹಲೋ ಸರ್, ಈಗ ಮೊನ್ನೆ ಹಳ ಕ್ಲೀನ್ ಮಾಡಿದ್ರು. ಮ್ಯಾಗಿಂದ ಅಷ್ಟ ಕ್ಲೀನ್ ಮಾಡ್ಯಾರ, ಪೂರಾ ಬಡ್ಡಿಗಚ್ಚ ಸಮೇತ ಕ್ಲೀನ್ ಮಾಡಿಲ್ಲ. ಎರಡನೇದ್ ಬ್ರಿಡ್ಜ್ ಮಾಡತ್ತಾರ, ಇಲ್ರಿ ಬ್ರಿಡ್ಜ್ ಆಗೋ ಮಟ ನಮ್ಗೆ ಇದನ್ನಾಗಲ್ಲ ಅಂತ ಹಿಂಗಂದ್ರೆ. ಮೂರನೇದ್ ಕಾರ್ಪೊರೇಟರ್ ಇಲ್ಲ ಈ ಓಣಿಗೆ, ಕಾರ್ಪೊರೇಟರ್ ಇದ್ದು ಸತ್ತಂಗ ಆಗೈತಿ. ಮೂರನೇದ್. ನಾಲ್ಕನೇದ್ ಏನೈತಿ, ಬ್ರಿಡ್ಜ್ ಆಗಿಂದ ನಮ್ದು ಹಳ ನಿಮ್ಗೆ ಒಂದ್ ಹನಿ ನೀರ್ ಬರಲ್ಲ ಅಂತ ಅಂದಿದ್ರು. ಈಗ ಮತ್ತೂ ನೀರ್ ಬರತ್ತಿದೆ. ಈಗ 3 ವರ್ಷ ಆತ್ರಿ ಹಿಂಗ ಆಗತ್ತ. ಈಗ 5ನೇದ್ ಇನ್ನೊಂದ್, ಈಗ ಬಡವ್ರ ಮಕ್ಕಳಿಗೆ ಅನಾಥ ಸಣ್ಣ ಮಕ್ಕಳಿಗೆ ಏನಾರ ಆದ್ರೆ ಇದಕ್ಕೆ ಪರಿಣಾಮ ಯಾರು ನೋಡ್ಬೋದು? ಸಣ್ಣ ಮಕ್ಕಳು ಅದಾರ, ದೊಡ್ಡರು ಅದಾರ, ವಯಸ್ಸದವರು ಅದಾರ, ಮುದುಕಿಯರ ನಾವೆಲ್ಲ ಹೋಗುನು? ನನ್ನ ಹೆಸರು ಲೋಹಿತ್ ಬಡಿಗೇರಿ। पानी देखे तो नाले का आता आधा पानी पूरा आधा पूरा पाक करे रहते थे तो पूरा जाता था। इधर की मट्टी उधर डालते हैं, उधर की मट्टी इधर डालते हैं। भी पानी के अंदर आग बरसात के अंदर भी केवल लेवल ही होती है, पानी तो जाता नहीं क्या नहीं। भी पूरे घर में पानी घुसा सो है। पकाना कैसा, खाना कैसा, बच्चे कच्चे कैसा, रहना कैसा नहीं। हाँ क्यों सोना क्या छाती पानी आया सो है क्या बा। कौन एक वक्त पाक करते हैं, वक्त नहीं पाक करते। पूरे घासा काढ़े, ये काढ़े, उधर सटे, इधर की मट्टी इधर रही, उधर की मट्टी इधर, ऊपर पका करे, छोड़ को जाग छोड़े, पूरा भी हौच पड़ा सो है। हाँ कौन आको देखते नहीं, क्या करते नहीं। होटल लेने के टाइम को कहे तो करेक्ट आको पहुंचते हैं, होट नहीं दिए कहे तो अम्मा हाथ जोड़ को होटल मांगने गाते हैं। या गरीब मर रहे सब कौन देखने के नहीं आए, पड़क परदेशी में पड़े तो पड़े सो है हमें यहाँ। ಅರ್ಧ ಮುರ್ಧ ಕೆಲಸ ಮಾಡ್ತಾರ್ರಿ, ಹಳ್ಳದ ಅರ್ಧ ಮುರ್ಧ ಕೆಲಸ ಮಾಡಿ ಹಂಗ ರಿಟರ್ನ್ ಬಿಟ್ಟು ಹೋಗ್ಬಿಡ್ತಾರ ಸರ್. ನಾವ್ ಸಣ್ಣ ಸಣ್ಣ ಮಕ್ಕಳ ತಗೊಂಡ್ ಜೀವನ ಮಾಡೋರಿಲ್ಲಿ ಇಂತ ಮಳ್ಯಾಗ ಬಂದ್ ನೀರ್ ಮನಿ ತುಂಬಿ ಬಂದ್ರ ಇನ್ನು ಮಟ ಊಟ ಇಲ್ಲ, ಬಕ್ಕಿಲ್ಲ, ಏನಿಲ್ಲ. ಮಕ್ಕಳು ತಗೊಂಡ ಮನಿಗ್ ಬಿಟ್ಟು ಬಂದೀವಿ ನಾವು. ಕಾರ್ಪೊರೇಟರ್ ಒಂದ್ಸಲ ಇಲ್ಲಿ ಹಣಕಿಂಗಿಲ್ಲ. ಕಾರ್ಪೊರೇಟರ್ ಹೇಳಿದ್ರ ನೀ ಯಾರಪ್ಪ ಯಾರ್ ನೀವು ಅಂತ ನಮ್ಗೆ ಕೇಳ್ತಾರ ಸರ್. ಏನೋ ಒಂದು ವಿಷಯಕ್ಕೆ ಹೋದ್ರು ಬಂದ್ ಕೇಳ ಪ್ರಸಾದಪ್ಪ ಅವ್ರ ನಿಮ್ಗೆ ಡಯಾಬಿಟಿ ಹೇಳ್ತೀವಿ, ಈ ಒಣಿಗೆ ಬಂದ ಸ್ವಲ್ಪ ಏನ್ ಇದ್ದಿದ್ದ ನಮ್ಮ ಇದ ಸಮಸ್ಯೆ ಮಾಡ್ರಿ, ರಿಕ್ವೆಸ್ಟ್ ಐತಿ ನಿಮ್ಗ. ನೀವು ಹಾಲ್ನಾಗ ಕರೆಯಕತ್ತಾರ, ಹಾಲ್ನಾಗ ಬಂದ್ ನೀರ್ರಿ ಅಂತ ಹೇಳಕತ್ತಾರ. ಹಾಲ್ನಾಗ ಹೋಗ್ಬೇಕು ಅಂತಂದ್ರ ಸಣ್ಣ ಮಕ್ಳು ತಗೊಂಡ್ ಹೆಂಗ್ ಓಡ ಹೋಗ್ಬೇಕ? ಇಷ್ಟ ಕಡೆ ಜಾಗ ಇಲ್ಲದ ಹೋಗಾಕ, ಅಚ್ಚ ಕಡೆ ಜಾಗ ಇಲ್ದ ಹೋಗಾಕ. ನೆಳೆ ನೀರ್ದಾಗ ನಿಂತು ಬಿಟ್ಟಿವಿ. ನಡು ನಮ್ಮ ಮನ್ಯಾಗ ನಿಂತ ನೋಡ್ಕೊಂಡ್ ನಿಂತೀವಿ ಸರ್. ಸಣ್ಣ ಸಣ್ಣ ಮಕ್ಕಳು ಒಂದ್ 3 ವರ್ಷದ ಮಗಳ ಅದಾವ, 4 ವರ್ಷದ ಮಕ್ಕಳ ಅದಾವ, ನಮ್ಮ 12 ವರ್ಷದ ಮಕ್ಕಳ ಅದಾವ. ಇವ್ರಿಗೆಲ್ಲ ಎಲ್ತು ಒಂದು ಎಲ್ಲ ಅಡ್ಡಾಡ್ಬೇಕು ಸರ್ ನಾವು. ಪ್ಲೀಸ್ ನಮ್ದು ಏನೈತಿ ಪರಿಹಾರ ನಮ್ಮ ಹಲ್ ಮಾಡ್ರಿ ಸರ್. ಏನೈತಿ ನಮ್ ಎಲ್ಲಾ ಅಂಗಡಿ ಸಾಮಾನ್ ಎಲ್ಲಾ ಹೋಗ್ಬೇಕು ನೋಡ್ರಿ. ಎಲ್ಲಾ ಅಂಗಡಿ ಎಲ್ಲಾ ಬಿದ್ದ ಗ್ಯಾಸ್ ಎಲ್ಲಾ ಏನೇ ಇಲ್ಲ ತೊಳಗಾನ ಆಗ್ಬಿಟ್ಟೈತಿ ಅಂಗಡಿ ಎಲ್ಲಾ. ನಂದ್ ಹೆಸರ ಜಮೇಲ. ಅಲ್ರಿಪ್ಪ ಮಳ್ಯಾಗ ಮಳಿ ಹಳ್ಳ ಇಷ್ಟು ದೊಡ್ಡದ್ ಬಂದೈತಿ. ಆ ಬಳಕ ಮನ್ಯಾಗ ಡಿಲಿವರಿ ಅದ ಮಗಳ ಒಳ್ಯಾಗ ಕರ್ಕೊಂಡು ಬ್ಯಾರದವ್ರ ಮನ್ಯಾಗ ಹೋಗಿ ಬಿಟ್ಟು ಬಂದಿದ್. ದುರ್ಗನ್ ಗುಡಿ ಕೀಲಿ ಇಸ್ಕೊಂಡ್ ಬಂದ್ ಮಕ್ಳು ಮರಿ ಮನಗಿಚ್ಚಿ ಮನ್ಯಾಗ ಆಕ್ಸಿಡೆಂಟ್ ಆದ ಹುಡುಗ ಕುಂಟ್ಕೊಂತ ಅಲ್ಲಿ ಹೋಗೈತಿ. ಎಲ್ಲಿ ನಿಂದ್ರಬೇಕು ಒಬ್ರಾಗ ಬಂದ್ ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಏನ್ ಮಾಡುದ್ ನಾವು? ನಡ್ಯಾಕ್ ಬರೋದಲ್ರಿ ಅಂತ ಮಗನ್ ಕರ್ಕೊಂಡ್ ಹೋಗಿ ಬಿಟ್ಟು ಬಂದೇವ್ರಿ. ಮಳಿ ದಿನ ಹೆಣ್ಮಗಳ ಕೂಸು ಸಣ್ಣ ಸಣ್ಣ ಮಕ್ಳು ಕರ್ಕೊಂಡ್ ಒಬ್ರ ಮನ್ಯಾಗ ಬಿಟ್ಟು ಬಂದೇವ್ ನಾವು. ಹೆಂಗ್ ನೋಡ್ರದ ನೀರ್ ಬಂದೈತಿ, ಒಬ್ರದ ಬಂದ್ ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಯಾವ ಕೂಳ್ ತಿಂದಿಲ್ಲ, ಮಕ್ಳು ಮರಿ ಕೂಳ್ ತಿಂದಿಲ್ಲ. ಮನಿ ದಿಕ್ಕ ಅಡ್ಡಾಡಕ್ ಕುಂತೇವಿ. 9 ಗಂಟೆಕ ಬಂದೈತಿ, ಹೊಟ್ಟಿ ಕೂಳಿಲ್ಲ. ಇಷ್ಟ ರಾತಿ ನೀರಾಗ ನಿಂತೆ ನೋಡಿಪ್ಪ. ಯಾರ ಕೇಳ್ತಾರ? ಮೊದ್ಲ ವಯಸ್ಸು ಹೋದ್ ಮಂದಿ ಇದೇವ್ ನಮ್ ಮನ್ಯಾಗ. ಒಬ್ರು ಯಾರು ಚಲೋ ಇದ್ದಾರಿಲ್ಲ. ಒಬ್ಬ ಆಕ್ಸಿಡೆಂಟ್ ಅದಾನ, ಒಬ್ಬ ಡಿಲಿವರಿ ಅದಾಳ. ಯಾರ್ಗಂತ ಹೇಳ್ಬೇಕು? ಒಬ್ರು ಬಂದ್ ಹೋಗಿ ಅಲ್ಲಿ ಗುಡಿಯಾಗ ಬಿಟ್ಟು ಬಂದೇವ್, ದುರ್ಗನ್ ಗುಡಿಯಾಗ. ಮಳ್ಯಾಗ ಹಂಗ ತೋರ್ಸ್ಕೊಂತ ಅಡ್ಡಾಡಕತ್ತೆ. ಮಳೆ ನೀರು ಮನೆಗೆ ಬಂದಿದೆ, ಮಕ್ಕಳು ಮರಿ ನಾವ್ ಹೆಂಗ್ ಕಟ್ಕೊಂಡ್ ಇದು ಮಾಡ್ಬೇಕೀಗ? ಇನ್ನೂ ಕಾಡ್ನಲ್ಲಿ ಮಳೆ ನೀರು, ಹಳ್ಳದ ನೀರು ಬಂದಿದೆ. ಹೆಂಗ್ ಮಕ್ಕಳು ಮರಿ ಕರ್ಕೊಂಡು ನಾವ್ ಇರ್ಬೇಕೀಗ?
ನೋಡ್ರಿ ಇದಕ್ಕ ಪರಿಹಾರ ಏನ್ ಮಾಡ್ತೀರಿ ನಮಗ ಊಟಕ್ಕ ಹೊಟ್ಟಿಗೆ ಏನ್ ನಮಗ ಉಪಜೀವನಕ್ಕೆ ಪ್ರತಿ ನೀರ್ ಹರಿತಾ ಇದೆ ಮನಿಯೊಳಗ ಅಡಿಗೆ ಮನೆಯಲ್ಲಿ ಊಟಕ್ಕ ಏನಿಲ್ಲ ಊಟದ ಅಡ್ಗ್ಯಾಗ ನೀರ್ ಹರಿಯಾತೈತ್ರಿ ಇಲ್ಲೇ ನಾವ್ ಏನ್ ಮಾಡ್ಬೇಕ್ರಿ ಮಕ್ಕಳ ಮರಿ ಕಟ್ಕೊಂಡು ಇದಕ್ಕ ಏನ್ ಪರಿಹಾರ ನೀವು ಕಾರ್ಪೊರೇಟರ್ ಮಾಡ್ತಿರೋ ಗೌರ್ಮೆಂಟ್ ಮಾಡ್ತೈತೆ ಇದಕ್ಕೊಂದ್ ಏನಾರ ಪರಿಹಾರ ಮಾಡ್ರಿ ನೀವು. ಸುಮಾರು 6:30 ಗಂಟೆಯಿಂದ ಚಾಲು ಆಗಿದ್ದ ಮಳಿ ಈವರೆಗೆ ಚಾಲು ಇದೆ. ಆ ಧಾರಾಕಾರ ಮಳೆಯಿಂದ ಹಳೆ ಹುಬ್ಬಳ್ಳಿ, ಸದರಸೊಪ್ಪ, ಕುಂಬಾರಗಲ್ಲಿ, ಬ್ಯಾಟಿ ಪ್ಲಾಟ್, ಈ ರಾಜನಾಲ ಅಕ್ಕಪಕ್ಕದಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ರಾಜನಾಲ ಪೂರ್ತಿ ತುಂಬಿ ಮನೆಗಳಲ್ಲಿ ನೀರು ನುಗ್ಗಿದೆ. ಮನೆಗಳಲ್ಲಿ ನೀರು ನುಗ್ಗಿ ಈಗ ಸುಮಾರು ಒಂದು 4-5 ಫುಟ್ ಮಟ್ಟ ಮನೆಗಳಲ್ಲಿ ನೀರು ನುಗ್ಗಿತ್ತು. ಆ ಮನೆಗಳಲ್ಲಿ ನೀರು ನುಗ್ಗುವ ಕಾರಣ ಏನೆಂದರೆ ಮೊನ್ನೆ ಮಹಾನಗರ ಪಾಲಿಕೆ ವತಿಯಿಂದ ರಾಜನಾಲ ಏನಿದೆ ಸಫಾಯಿ ಮಾಡುವ ಕಾರ್ಯಾಚರಣೆ ನಡೆದಿತ್ತು. ಆ ಸಫಾಯಿ ಮಾಡುವಾಗ ಅಕ್ಕಪಕ್ಕದಲ್ಲಿ ಇರುವಂತಹ ರಾಜನಾಲಕ್ಕೆ ಅಕ್ಕಪಕ್ಕದಲ್ಲಿ ಇರುವಂತಹ ಮಣ್ಣು ತೆಗೆದು ಆ ರಾಜನಾಲ ನಡಕವನ್ನು ಹಾಕಿದ್ದಾರೆ. ಅಗಲ್ ಮಾಡ್ಯಾರ. ಡೀಪ್ ಮಾಡಬೇಕಾಗಿತ್ತು. ಆ ಡೀಪ್ ಮಾಡುವ ಬದಲಿ ಅಗಲ್ ಮಾಡ್ಯಾರ. ಆ ಅಗಲ್ ಮಾಡೋ ಕಾರಣ ಡೀಪ್ ಇಲ್ಲಾರ್ದಕ್ಕ ಕಾರಣ ನೀರು ಎಲ್ಲ ಮನೆಗಳಲ್ಲಿ ನುಗ್ಗಿ ಎಲ್ಲ ಭಾಳ ಬಡೋ ಸ್ಲಮ್ ಏರಿಯಾ ಎಲ್ಲ ಪೂರ್ತಿ ಸ್ಲಮ್ ಏರಿಯಾ ಬ್ಯಾಟಿ ಪ್ಲಾಟ್, ಸದರಸೊಪ್ಪ, ಕುಂಬಾರಗಲ್ಲಿ, ನಾರಾಯಣಸೊಪ್ಪ ಭಾಳ ರಾಜನಾಲ ಅಕ್ಕಪಕ್ಕದಲ್ಲಿ ಇರುವಂಥ ಹುಬ್ಬಳ್ಳಿ ತುಂಬ ಏರಿಯಾಗಳಲ್ಲಿ ಎಲ್ಲ ಬಡವ್ರ ಮನೆಯಲ್ಲಿ ನೀರು ನುಗ್ಗಿ ಅವರು ರಾತ್ರಿ ಊಟ ಇಲ್ಲ. ಈಗ ಪಾಪ ಬಡವರಿಗೆ ರಾತ್ರಿ ನಿದ್ದೆನೂ ಇಲ್ಲ. ಅವರು ಎಲ್ಲೆಲ್ಲಿ ಹೋಗಬೇಕು ಏನು ಅವ್ರ ಪರಿಸ್ಥಿತಿ ಅವರಿಗೆ ಗೊತ್ತು. ಇದಕ್ಕೆ ಮಹಾನಗರ ಪಾಲಿಕೆಯ ಕಾರಣ, ಮಹಾನಗರ ಪಾಲಿಕೆ ಸದಸ್ಯರ ಕಾರಣ. ಮಹಾನಗರ ಪಾಲಿಕೆ ಸದಸ್ಯರು ಒಮ್ಮೆನೂ ಈ ಕಡೆ ಹಾಯಂಗಿಲ್ಲ, ಈ ಕಡೆ ನೋಡೋಂಗಿಲ್ಲ. ಮಹಾನಗರ ಪಾಲಿಕೆ ಮೇಯರ್ ಸಾಹೇಬರು, ಜಿಲ್ಲಾಧಿಕಾರಿ ಮೇಡಮರು ಮತ್ತು ಸ್ಮಾರ್ಟ್ ಸಿಟಿ ಡೈರೆಕ್ಟರ್ ಸರ್, ಸ್ಮಾರ್ಟ್ ಸಿಟಿ ಮಾಡಬೇಕಂದ್ರೆ ಮೊದಲು ಸ್ಲಮ್ಗಳನ್ನು ಸ್ಮಾರ್ಟ್ ಮಾಡಬೇಕು. ನೀವು ಸ್ಲಮ್ಗಳನ್ನು ಸ್ಮಾರ್ಟ್ ಮಾಡಿಬಿಟ್ಟು ಡೆವಲಪ್ ಏರಿಯಾಗಳನ್ನು ಬರೀ ಸ್ಮಾರ್ಟ್ ಮಾಡ್ಕೊಂಡು ಹೊಂಟ್ರೆ ಆಗಂಗಿಲ್ಲ. ಮೊದಲೇ ಈ ಸ್ಲಮ್ಗಳನ್ನು ಸ್ಮಾರ್ಟ್ ಮಾಡಿ ಇಲ್ಲಿ ಈ ಪ್ರತಿ ವರ್ಷ ಈ ಆಗೋದು ಖಚಿತ. ಇಂಥ ಈ ಕೆಲಸ ಪ್ರತಿ ವರ್ಷ ಮಳೆಗೆ ನಡಕ್ಕಾಗ್ತಿತ್ತು. ಈ ಮಳೆ ಸ್ಟಾರ್ಟಿಂಗ್ ಈಗ ಮುಂಗಾರು ಮಳೆ ಸ್ಟಾರ್ಟಿಂಗೇ ಈ ವರ್ಷ ಈ ಹಾಲತನ್ನು ಆಗ್ಬಿಟ್ಟಿದೆ. ನಮ್ಮ ಎಲ್ಲ ಬಡವರ ವತಿಯಿಂದ ಎಲ್ಲ ರಾಜನಾಲ ಅಕ್ಕಪಕ್ಕದಲ್ಲಿ ಇರುವಂಥ ಏರಿಯಾ ಮಂದಿಗಳಿಂದ ನಮ್ಮ ಸರ್ಕಾರಕ್ಕೆ ಹಾಗೂ ಮಹಾನಗರ ಪಾಲಿಕೆಗೆ ವಿನಂತಿ, ಇದಕ್ಕೆ ಒಂದು ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕಿಕೊಡಬೇಕು. ಹಾಗೂ ಈ ಏನು ಲಾಸ್ ಆಗಿದೆ ಬಡವ್ರದ್ದು, ಇದಕ್ಕೆ ಒಂದು ಪರಿಹಾರ ಸರ್ಕಾರ ವತಿಯಿಂದ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ನೀಡಬೇಕು ಅಂತ ನಮ್ಮೆಲ್ಲರ ವತಿಯಿಂದ ನಿಮಗೆ ವಿನಂತಿ. ನಾವು ಕಂಬಾರಗಾಲ ಹಳೆ ಹುಬ್ಬಳ್ಳಿಯಲ್ಲಿ ನಮ್ಮಪ್ಪ ಕೃಷ್ಣಪ್ಪ ಕಂಬಾರ ಅಂತೇಳಿ ನಮ್ಮ ಮನೆ ಇಲ್ಲಿಂದ ನಾಲ ಐತಿ. ಈ ನೀರು ಅದ್ರಲ್ಲಿ ಕಸ ಕುಂತು ಹೆಚ್ಚಿಗೆ ಆಗಿದ್ದು ನೀರು ಮಾಡಿ ಬಂದೆ ಮನೆಯೊಳಗೆಲ್ಲ ಬಂದೈತಿ. ಈ ಕಡೆ ಬಾಜು ಅಂತಾರೆ ಇಷ್ಟು ಜಾಸ್ತಿ ನೀರು ಹೋಗೈತಿ. ಇಲ್ಲಿ ನಮ್ಮ ಕಡೆ ಒಂದು ಮಂಕಲ್ ಮಟ್ಟ ಅಷ್ಟೇ ಬಂದು ನಾವು ಎಲ್ಲ ನೀರಾಗ ಅದಾರ. ಇನ್ನು ಮಟ್ಟ ಯಾರು ಏನು ನಿಜ ಅನ್ನೋದೇ ಇಲ್ಲ, ಆತಂಕದಲ್ಲಿ ಅದಾರೆ. ನೀರು ಯಾವಾಗ ಬರ್ತೈತೆ ಅಂತ ಇನ್ನೂ ಹೆದರ್ಕೊಂತ ಇದಾರೆ. ಇದಕ್ಕೊಂದು ಇದು ಮಾಡ್ಬೇಕು. ಎಲ್ಲರೂ ಬರ್ತಾರೆ, ನೋಡ್ತಾರೆ. ಯಾವಾಗ ನೀರು ಬಂದರೂ ನೋಡ್ತಾರೆ ಮತ್ತು ಹೋಗ್ತಾರೆ. ಅದಕ್ಕೇನು ಇದನ್ನ ಮಾಡೋದ್ರೆ ಈಗ ಜೀಸಕ್ಕೆ ಮಾಡೋ ಅಂತಾರೆ. ಆದ್ರೆ ಇನ್ನೂ ಸಂಪೂರ್ಣ ಆಗಿಲ್ಲ. ಮತ್ತು ಈಗ ನಾಳೆ ಅಂದ್ರೆ ಮತ್ತು ಕಸ ಬಂದು ಕುಂತ ಬಿಡ್ತೈತಿ. ಮತ್ತು ನೀರೇ ಬರ್ತೈತಿ. ಮತ್ತು ಯಾರು ಬಂದು ಹಂಗೆ ನೋಡ್ತಾರೆ ಹೋಗ್ತಾರೆ. ಯಾರು ಇದಕ್ಕೇನು ಇದು ಮಾಡೋದು ಏನ್ರಿ, ನೀರ್ ಮಳಿ ಬಂದ್ ನೀರ್ ಹೊಕ್ ಬಿಡ್ತೈತಿ. ಮಕ್ಳ ಮರಿ ಕಟ್ಕೊಂಡ್ ನಾವ್ ಎಲ್ಲಿರ್ಬೇಕು ಏನ್ ಯಾರು ಬಂದ್ ಈ ಏರಿಯಾಕ್ ನೋಡಂಗಿಲ್ಲ, ಮಾಡಂಗಿಲ್ಲ. ದೊಡ್ಡವ್ರಂತ ಕಾರ್ಪೊರೇಟರ್ ಅಂತ ಯಾ ಕಾರ್ಪೊರೇಟರ್ ಬರಂಗಿಲ್ಲ. ಮಳಿ ಬಂದ್ ನಿಂತಿಂದು ಬರಂಗಿಲ್ಲ, ಮಳಿ ಬಂದಿಂದು ಬರಂಗಿಲ್ಲ. ಮತ್ ಮ್ಯಾಗ ಮನೆ ಕೆಬ್ರದಂಗ್ ಮಾಡಿದ್ರಿ ಆತದ.
ಮತ್ತು ಅಷ್ಟೇ ರೀ ಅದು. ಏನ್ ಮಾಡ್ಬೇಕು ಮೇಡಮ್ ಎಲ್ಲ ತಳಗ ಅದ್ ಸ್ವಲ್ಪ ಮ್ಯಾಕರ ಎಬ್ಸ್ಬೇಕ್ರಿ ಹಾ. ಗಾಡಿ ಇಲ್ಲಾಂದ್ರ ಸ್ವಲ್ಪ ಅದೇನ ಅಂಗಡಿ ಮಾಡ್ತೇವಂತಾರ ಹಂಗಾರ ಮಾಡಿದ್ರ ಚಂದ್ರಿ. ತಳಾರ ಹ್ಞೂನ್ರಿ ಇಲ್ಲಾಂದ್ರ ಹೆಂಗ್ರಿ ಹಿಂಗ ಆದ್ರ ನೋಡ್ರಿ ನಮ್ದು ಬಾಳೆ. ನಮ್ದು ಮಳಿ ನೀರಿಂದ ಪ್ರಾಬ್ಲಮ್ ರೀ. ಹಳ್ಳ ಒಂದ್ ಸ್ವಲ್ಪ ಬಾಳ ಗಲೀಜಾಗಿ ಏನು ಸ್ವಚ್ಛತನ ಇಲ್ಲ. ಆಮೇಲೆ ಎಲ್ಲಾ ಮಕ್ಕಳು ಮರಿದು ಆಗಿ ಏನು ಗಲೀಜು ಏನು ಒಟ್ಟ ಇದು ನಳದ ಇದ್ರ ಬಗ್ಗೆ ಗಟ್ರ ಬಗ್ಗೆನು ಈ ಏರಿಯಾದಲ್ಲಿ ಏನು ಇದೆ ಇಲ್ರಿ. ನೋಡ್ರಿ ಇಷ್ಟೆಲ್ಲಾ ಮಳಿ ಬಂದು ನಮ್ಗೆಲ್ಲಾ ಸಣ್ಣ ಸಣ್ಣ ಮಕ್ಕಳ ಎಲ್ಲಿ ಮಾಡ್ಕೋಬೇಕು ಎಲ್ಲಿಲ್ಲ.